ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನ್ನ ಮಗನ ಮನೆಯನ್ನು ಬುಲ್ಡೋಜ್ ಮಾಡಿ ಬನ್ನಿ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊನೆಗೂ ಪರಾರಿ ವೀರ ಪ್ರಜ್ವಲ್ ಆಗಮನ. 35 ದಿನಗಳ ಬಳಿಕ ಬೆಂಗಳೂರಿಗೆ ಪ್ರಜ್ವಲ್. ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದ್ದ ಪೆನ್ ಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಕೊನೆಗೂ ರಾಜ್ಯಕ್ಕೆ ಬಂದಾಯಿತು. ತಿಂಗಳ ಕಾಲ ಸತಾಯಿಸಿ ವಿದೇಶದಲ್ಲಿ ಅಡಗಿ ಕುಳಿತಿದ್ದ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ 12 ಗಂಟೆ 35 ನಿಮಿಷಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು. ಲಫ್ತಾನ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಆಗಮಿಸಿದ್ರು. ಭಾರತದ ಕಾಲಮಾನದ ಪ್ರಕಾರ ಸಮಯ 4 ಗಂಟೆ 5 ನಿಮಿಷ ಸಂಜೆ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟ ಪ್ರಜ್ವಲ್. ಸಮಯ ಮಧ್ಯರಾತ್ರಿ 12 ಗಂಟೆ 35 ನಿಮಿಷ ಬೆಂಗಳೂರಲ್ಲಿ ಲುಫ್ತಾನ್ಸ್ ಏರ್ಲೈನ್ಸ್ ವಿಮಾನ ಲ್ಯಾಂಡ್ ಆಯಿತು. ಸಮಯ ಮಧ್ಯರಾತ್ರಿ 1 ಗಂಟೆ 5 ನಿಮಿಷ ಪ್ರಜ್ವಲ್ನನ್ನ ವಶಕ್ಕೆ ಪಡೆದ ಸಿಐಎಸ್ಎಫ್ ಅಧಿಕಾರಿಗಳು. ಸಮಯ ಮಧ್ಯರಾತ್ರಿ 1 ಗಂಟೆ 10 ನಿಮಿಷ ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ಆರಂಭ. ಸಮಯ ಮಧ್ಯರಾತ್ರಿ 1 ಗಂಟೆ 34 ನಿಮಿಷ ಪ್ರಜ್ವಲ್ನ ಇಮಿಗ್ರೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಸಮಯ ಮಧ್ಯರಾತ್ರಿ 1 ಗಂಟೆ 35 ನಿಮಿಷ ಎಸ್ಐಟಿಯಿಂದ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಸಮಯ ಮಧ್ಯರಾತ್ರಿ 1 ಗಂಟೆ 39 ನಿಮಿಷ ಬೆಂಗಳೂರು ಏರ್ಪೋರ್ಟ್ನಿಂದ ಕರೆದುಕೊಂಡು ಹೊರಟ ಎಸ್ಐಟಿ. ಸಮಯ ಮಧ್ಯರಾತ್ರಿ 2 ಗಂಟೆ 10 ನಿಮಿಷ ಎಸ್ಐಟಿ ಕಚೇರಿಗೆ ಪ್ರಜ್ವಲ್ನನ್ನ ಕರೆತಂದ ತನಿಖಾಧಿಕಾರಿಗಳು. ಇನ್ನು ಪ್ರಜ್ವಲ್ ಬರ್ತಾ ಇದ್ದಂತೆ ಕಾದು ಕುಳಿತಿದ್ದ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಬಳಿಕ ಸಿಐಡಿ ಕಚೇರಿ ಕರೆತಂದ್ರು. ಒಟ್ನಲ್ಲಿ ಜರ್ಮನಿಯಲ್ಲಿ ಅಡಗಿ ಕುಳಿತಿದ್ದ ಪರಾರಿ ವೀರ ಪ್ರಜ್ವಲ್ ಕೊನೆಗೂ ಬಂದಿದ್ದಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈ ಕಡೆ ಮತ್ತೊಂದು ಕಡೆ ತನ್ನ ಮೊಬೈಲನ್ನು ನಾಶ ಮಾಡಿಕೊಂಡೇ ಬಂದಿದ್ದಾನಂತೆ ಆತ. ಅಂದರೆ ಮೊಬೈಲಲ್ಲಿ ಆತನ ಮಾಹಿತಿಯನ್ನು ಇರುವಂಥದ್ದು ಅಂತ ಹೇಳಿ ಸುನಿಲ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್, ಕೇವಲ ರಿಪೋರ್ಟಿಂಗ್ ಮಾತ್ರ ಅಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ, ಇದು ಒಬ್ಬರಿಗೆ ಮೇಲ್ಪಂಕ್ತಿ ಆಗಬೇಕು. ಹಾಗಿದ್ರೆ ನಾಳೆ ಮತ್ತೊಬ್ಬ ಇದನ್ನೇ ಮಾಡಿ ಆ ನರೇಂದ್ರ ಬಾಬು ಅಂತ ಒಬ್ಬ ಹಿಂದ್ಗಡೆಯಿಂದ ಬಂದಿದ್ದಾನಲ್ಲ, ಛೇಲಾಗಳೆಲ್ಲ ಬಂದಿದ್ದಾರಲ್ಲ, ಅವರ ಕೈಯಲ್ಲೂ ಮೊಬೈಲ್ಗಳಿರ್ಬೋದು, ಅವ್ರಿಂಥದ್ದೇ ಮಾಡಿರ್ತಾರೆ. ಅಣ್ಣ ಹಿಂಗೆ ಮಾಡಿದ್ದಾನೆ, ಅಣ್ಣನಿಗೆ ಜೈ ಅಂತ ಅಂದ್ಬಿಟ್ಟು ಅದನ್ನೇ ಮಾಡಿರ್ತಾರೆ. ನಾಳೆ ಮತ್ತೊಬ್ಬ ನಾವೇನು ಸಂದೇಶವನ್ನು ಕೊಡಬೇಕು, ನೀವು ಹಿಂಗೆಲ್ಲ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ, ಫಾರಿನ್ಗೆ ಹೋಗಿ ಅಥವಾ ಎಲ್ಲಾದರೂ ಕೂತ್ಕೊಂಡು ಮೊಬೈಲ್ ನಾಶ ಮಾಡಿ ಅಂತ ಹೇಳಬೇಕಾ? ಅಥವಾ ಕಾನೂನು ನಮಗೇನಾದರೂ ಪಾಠ ಮಾಡಿಕೊಡುತ್ತಾ? ಎರಡು ಆ್ಯಂಗಲಲ್ಲಿ ನನಗೆ ಮಾತಾಡಬೇಕು ಸುನಿಲ್. ಒಂದು ಕಡೆ ಆತ ನಾಶ ಮಾಡಿರುವಂಥದ್ದು, ಹಾಗಿದ್ರೆ ನಮಗೆ ಐಡಿಯಾ ಯಾರಾದರೂ ಕೊಟ್ಟರೆ ನಾವು ನಾಳೆ ನನ್ನ ಬಳಿ ಇರುತ್ತಪ್ಪ, ನಾನೇನೋ ಮಾಡಿರ್ತೀನಪ್ಪ, ನಾನು ನಾಶ ಮಾಡಿದರೆ ನಾನು ಯಾವನು ಮುಟ್ಟಕ್ಕಾಗಲ್ವ ಸುನಿಲ್? ಜಯಪ್ರಕಾಶ್, ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮೊಬೈಲ್ ನಾಶ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಾದರೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಕಳೆದ 26ನೇ ತಾರೀಕಿಂದ ಅಬ್ಸ್ಕಾಂಡಿಂಗ್ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಈ ಕಳೆದ ಇಷ್ಟು ದಿನಗಳ ಅವಧಿಯಲ್ಲಿ ತನ್ನ ಬಳಿ ಇರುವಂತಹ ಸಾಕ್ಷ್ಯವನ್ನು ನಾಶಪಡಿಸೋದಕ್ಕೆ ಸಫಿಷಿಯೆಂಟ್ ಆದಂತಹ ಟೈಮ್ ಸಿಕ್ಕಿರುವಂಥದ್ದು. ಇದೇನು ನಾಳೆ ದಿನ ಕೇಸ್ ಆಗುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ, ನನ್ನ ಪಾಡಿಗೆ ನಾನು ಹೋದೆ, ಇದು ಯಾವುದಕ್ಕೂ ಕೂಡ ರೀಸನ್ಸ್ ಅಲ್ಲ. ಮುಂದೊಂದು ದಿನ ಹೀಗೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿದ್ದು ಆ ಒಂದು ಸಂದರ್ಭದಲ್ಲಿ, ಅಂದರೆ ಈ ಒಂದು ಟೈಮ್ ಗ್ಯಾಪ್ನಲ್ಲಿ ತನಗೆ ಬೇಕಾದಂತಹ ಸಾಕ್ಷ್ಯಗಳನ್ನು ನಾಶಪಡಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿಯೇ ಆತ ವಿದೇಶಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಖಚಿತ ಆಗಿರುವಂಥದ್ದು. ಮತ್ತು ಇನ್ನು SIT ಅಧಿಕಾರಿಗಳು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ ಸಾಕ್ಷ್ಯಗಳು ನಾಶ ಆಗಿದೆ ಅನ್ನುವಂಥದ್ದು ಕೂಡ ಖಚಿತ ಆಗಿದೆ. ಯಾಕೆಂದರೆ ಅದು ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಆ ಒಂದು ಮೊಬೈಲ್ ಮೊದಲನೇದಾಗಿ ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ ಏನಿರುತ್ತೆ ಅದು ಈಗ ಅದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಆದರೆ ಅದನ್ನು ಡಿಸ್ಟ್ರಾಯ್ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಆ ಮೊಬೈಲ್ ಮತ್ತೆ ಸಿಗಲ್ಲ. ಒಂದು ವೇಳೆ ಅದು ಇಂಟರ್ನೆಟ್ ಮೂಲಕ ಬೇರೆ ಯಾವುದೋ ಒಂದು ಆ್ಯಪ್ನಲ್ಲಿ ಅಪ್ಲೋಡ್ ಆಗಿದ್ದರೆ ಅಥವಾ ಗೂಗಲ್ ಫೋಟೋಸಲ್ಲಿ ಅಪ್ಲೋಡ್ ಆಗಿದ್ದರೆ ಆ ಸಂದರ್ಭದಲ್ಲಿ ಅದನ್ನು ತಗೋಬೋದು. ಆದರೆ ರೆಕಾರ್ಡ್ ಮಾಡಿರುವಂಥ ಸಿಗುವಂಥ ಚಾನ್ಸಸ್ ಇಲ್ಲ. ಹಾಗಂತ ಮಾತ್ರಕ್ಕೆ ಈ ಮೊಬೈಲ್ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಪ್ರಜ್ವಲ್ಗೆ ಯಾವುದೇ ರೀತಿಯ ಶಿಕ್ಷೆ ಆಗಲ್ವಾ, ಆತ ಆರಾಮಾಗಿ ಹೊರಗಡೆ ಬರ್ತಾನೆ ಅಂತ ಕೇಳಿದರೆ ಇದು ಒನ್ ಆಫ್ ದಿ ಎವಿಡೆನ್ಸ್ ಅಷ್ಟೇ. ಸಾಮಾನ್ಯವಾಗಿ ನಾರ್ಮಲ್ ಕೇಸ್ಗಳಿಗಿಂತ ಈ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದಂಥ ಕೇಸ್ಗಳಲ್ಲಿ 164 ಸ್ಟೇಟ್ಮೆಂಟ್ ಸಂತ್ರಸ್ತೆಯರು ಕೊಟ್ಟಿರ್ತಾರೆ, ಅವರ ಹೇಳಿಕೆಗಳು ಮತ್ತು ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಂಗ್ರಹಿಸುವಂತಹ
ಮೆಡಿಕಲ್ ಸ್ಯಾಂಪಲ್ಸ್ ಏನಿದ್ದಾವೆ ಅದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಅಧಿಕಾರಿಗಳು ಇಲ್ಲಿ 2 ಥರದ ಟೆಸ್ಟ್ನ ಮಾಡುವಂಥದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ. ಒಂದು, ಸಾಮಾನ್ಯವಾಗಿ ಯಾವುದೇ ಒಂದು ಆರೋಪಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮೊದಲು ಸಾಮಾನ್ಯ ವೈದ್ಯಕೀಯ ತಪಾಸಣೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಇವತ್ತು ಇದು ರೇಪ್ ಕೇಸ್ ಆಗಿರೋದ್ರಿಂದಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಅಂದರೆ ಈ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡುವಂಥ ಒಂದು ದೃಷ್ಟಿಯಿಂದ ಇವತ್ತು ವೈದ್ಯಕೀಯ ತಪಾಸಣೆಯ ಜೊತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿ ಆ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಲಾಗುತ್ತೆ. ಸಂತ್ರಸ್ತೆಯರ ಸ್ಯಾಂಪಲ್ಗಳ ಜೊತೆಗೆ ಇದು ಮ್ಯಾಚ್ ಆಯಿತು ಅಂದರೆ ಅದು ತುಂಬಾ ದೊಡ್ಡ ಎವಿಡೆನ್ಸ್ ಆಗುತ್ತೆ ಕೇಸಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಮೊಬೈಲ್ ನಾಶಪಡಿಸಿದ್ರು ಕೂಡ ಉಳಿದ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಗೆ ಒಳಪಡಿಸೋದಕ್ಕೆ ಪಾಸಿಬಲ್ ಸುನೀಲ್, ಹೆಂಗ್ ಪಾಸಿಬಲ್ ಆಗುತ್ತೆ? ಈಗ ನಾನು ಹೇಳ್ತೀನಿ ಒಂದು ಮಾತು ಕೇಳಿ. ಈಗ ಒಂದು ಹೆಣ್ಣುಮಗಳು ತನಗೆ ರೇಪ್ ಆಗಿದೆ ಅಂತ ಒಂದು ಆರೋಪ ಮಾಡಿದ್ರೆ ಆಕೆ ಬಂದು ಧೈರ್ಯದಿಂದ ಈ ಹಿಂದೆ ಕೂಡ ನಡೆದಿದೆ, ನನಗೆ ಹಿಂಗಾಗಿದೆ ಸರ್, ಇವನಿಂದ ಹಿಂಗಾಗಿದೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಒಂದು ರೀತಿಯಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಬ್ಲ್ಯಾಕ್ ಮೇಲ್ ರೀತಿಯಲ್ಲೋ ಲಾಭಾಂಶ ರೀತಿಯಲ್ಲೋ ಅವರಿಗೆ ಅವರ ಮರ್ಯಾದೆ ಮುಖ್ಯ. ಇವನ ಶಿಕ್ಷೆಗಿಂತ ಅವರ ಮರ್ಯಾದೆ ಮುಖ್ಯ ಅವರಿಗೆ. ಅವರು ಒಳ್ಳೊಳ್ಳೆ ಮನೆತನದಿಂದ ಬಂದಂಥವ್ರು. ಈಗ ನೀವು ಫೋನ್ ನಂಬರ್ ಹಾಕಿದ್ರು ಕೂಡ ಅವ್ರು ಬರಲ್ಲ, ಬೇಡ ನಮಗೆ ಅಂತಾರೆ, ತಪ್ಪಿಸ್ಕೊಂಡು ಓಡೋಗ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಕಡೆ ಮೊಬೈಲ್ ಸಾಕ್ಷ್ಯ ನಾಶ ಆಗಿದೆ. ಹೆಣ್ಮಕ್ಳು ಎಲ್ಲರೂ ಕೂಡ ಬಂದು ಉತ್ತರ ಕೊಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ. ಕೆಲವರು ಯಾರಾದರೂ ಒಂದು ಹೆಣ್ಮಕ್ಳು ಒಮ್ಮೊಮ್ಮೆ ಅಂಥದ್ದು ಪ್ರಕೃತಿಯಲ್ಲಿ ಆಗ್ಬಿಡ್ತದೆ. ಆದದ್ದಾಗಲಿ, ನನಗೆ ಗಂಡ ಇದ್ದಾನೆ, ಮಕ್ಕಳಿದ್ದಾನೆ, ಈ ನನ್ನ ಮಗ ನನ್ನ ಹಿಂಗೆ ಮೋಸ ಮಾಡ್ದ, ನನಗೆ ನನ್ನ ಹಿಂಗೆ ಮೊಬೈಲ್ ಮಾಡಿದ್ದಾನೆ ನೀವು ಬಂದು ಕೊಟ್ಟರೆ ಖತಮ್ ಕೇಲ್. ಒಂದು ಕಡೆ ಮೊಬೈಲ್ ಇಲ್ಲ, ಒಂದು ಕಡೆ ಹೆಣ್ಮಕ್ಳು ಬಂದು ಕಂಪ್ಲೇಂಟ್ ಕೊಡೋ ಸಾಧ್ಯತೆ ಇಲ್ಲ. ಹಾಗಿರುವಾಗ ಈ ಕೋರ್ಟ್ಗಳು, ಈಗ ನಾನು ಫಾರ್ ಎಕ್ಸಾಂಪಲ್ ನಾನೊಂದು ಸಣ್ಣ ಬುದ್ಧಿಯಿಂದ ಕೇಳ್ತಾ ಇರುವಂಥದ್ದು, ಯಾರು ಕೂಡ ಕೋರ್ಟಲ್ಲಿ ಬಂದುಬಿಟ್ಟು ಲಿವಿಂಗ್ ಟುಗೆದರ್ ಕೊಡಿ ಅಂತ ಕೇಳಿಲ್ಲ ಸುನಿಲ್. ಲಿವಿಂಗ್ ಟುಗೆದರ್ ಕೊಡಿ ಅಂತ ಕೇಳಿಲ್ಲ. ಸಮಾಜದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಗಮನಿಸಿದಂಥ ಸುಪ್ರೀಂ ಕೋರ್ಟೇ ಅಂತ ಒಂದು ಕಾನೂನನ್ನು ಮಾಡುತ್ತೆ. ನೀವು ಗಂಡು ಹೆಣ್ಣು ವಯಸ್ಕರಾಗಿದ್ದವರು ಜೊತೆಗಿರಬಹುದು ಅಂತೇಳಿ. ಹಾಗೆ ಯಾವುದೇ ಒಂದು ಅವಕಾಶಗಳಿಲ್ವ ಸಮಾಜದಲ್ಲಿ? ಇವನಿಂದಾಗಿ ಇಂಥದ್ದಾಗ್ತಾ ಇದೆ, ಹಾಗಾಗಿ ಕಾನೂನನ್ನು ಮೀರಿ ಅಂತಂದರೆ ಒಂದು ನಿರ್ಧಾರ ಕೈಗೊಳ್ಳುವಂಥದ್ದು ಏನು ಬರೋದಿಲ್ವಾ ಅಂತ ನಾನು ಕೇಳ್ತೀನಿ. ನನಗೆ ಗೊತ್ತಿಲ್ಲ, ನನಗೆ ಆ ಕಾನೂನಿನ ಬಗ್ಗಿನ ಅರಿವಿನ ಜ್ಞಾನ ಅಷ್ಟಿಲ್ಲ. ನಾನು ನಿಮ್ಮ ಹತ್ರ ಕೇಳ್ತಿರೋದು. ಜಯಪ್ರಕಾಶ್ ಶೆಟ್ಟಿ, ನೀವು ಹೇಳಿದ್ರಿ ಈ ಸಾಕ್ಷ್ಯ ನಾಶ ಆಯಿತು ಅಂದರೆ ಮತ್ತೆ ಮಹಿಳೆಯರು ಏನಾದರೂ ಹೆದರ್ಕೊಂಡು ಹೇಳಿಕೆಯನ್ನು ಕೊಡದೇ ಇದ್ರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ರಿ. ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಈ ಥರದ ಈ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕೇಸುಗಳಲ್ಲಿ ಪೊಲೀಸರು 164 ಸ್ಟೇಟ್ಮೆಂಟ್ ಅನ್ನುವಂಥದ್ದನ್ನು ದಾಖಲು ಮಾಡ್ಕೋತಾರೆ. ಅಂದರೆ ಅದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಂತ್ರಸ್ತೆಯರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು. ಈ ರೀತಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಎಷ್ಟೋ ಕೇಸುಗಳಲ್ಲಿ ಪೊಲೀಸರ ಮುಂದೆ ಸಂತ್ರಸ್ತೆಯರು ಅಥವಾ ಸಾಕ್ಷಿಗಳು ನೀಡಿದಂಥ ಹೇಳಿಕೆಗಳನ್ನು ನಾಳೆ ದಿನ ಕೋರ್ಟ್ಗೆ ಬಂದಂಥ ಟೈಮಲ್ಲಿ ನನ್ನನ್ನು ಬಲವಂತವಾಗಿ ಹೇಳಿಸಿದ್ರು ಅಥವಾ ನನ್ನಿಂದ ಈ ರೀತಿ ಪ್ರೇರೇಪಣೆ ಮಾಡಿ ಹೇಳಿಸಿದ್ರು ಅನ್ನುವಂಥ ಅಲಿಗೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ರೇಪ್ ಕೇಸ್ನಂತಹ ಕೇಸ್ಗಳಲ್ಲಿ 164 ಸ್ಟೇಟ್ಮೆಂಟ್ನ ನ್ಯಾಯಾಧೀಶರ ಮುಂದೆಯೇ ಹೇಳಿಕೆಯನ್ನು ದಾಖಲು ಮಾಡ್ಕೋತಾರೆ. ನಾಳೆ ದಿನ ಆ ಸಂತ್ರಸ್ತೆಯರು ಅಥವಾ ಸಾಕ್ಷಿ ಬಂದು ನಾನು ಹೇಳಿದ್ದಲ್ಲ ಅಥವಾ ಬಲವಂತವಾಗಿ ಹೇಳಿದ್ದು ಅಂತೇಳಿ ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಈ ಸಾಮಾನ್ಯವಾಗಿ ರೇಪ್ ಕೇಸ್ಗಳಲ್ಲಿ ಈ 164 ಸ್ಟೇಟ್ಮೆಂಟ್ಗಳು ತುಂಬಾ ಪ್ರಮುಖವಾಗುತ್ತೆ. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ SIT ಅಧಿಕಾರಿಗಳು 164 ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಂಡಿರೋದ್ರಿಂದಾಗಿ ಮತ್ತು ಉಳಿದ ಸಾಕ್ಷ್ಯಾಧಾರಗಳನ್ನು ಇವತ್ತಿಂದ ಸಂಗ್ರಹ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವೆಲ್ಲವೂ ಕೂಡ ಮ್ಯಾಚ್ ಆಗಬೇಕಾಗತ್ತೆ. ಆ ಒಂದು ಯಾವುದು ಮೆಡಿಕಲ್ ಸ್ಯಾಂಪಲ್ಸ್ಗಳು ಕೂಡ ಮ್ಯಾಚ್ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನಿಂದ SIT ಅಧಿಕಾರಿಗಳು ತಮ್ಮ ಕೆಲಸವನ್ನು ಆರಂಭಿಸಿದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ಒಂದು ಹೇಳ್ತೀನಿ, ಆಮೇಲೆ ಹೆಣ್ಮಕ್ಳು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಒಂದು ಹೇಳ್ತೀನಿ, ಬಹುಶಃ ನಿಮಗೆ ತುಂಬ ಕಿರಿಕಿರಿ ಆಗ್ತಾ ಇರ್ಬೋದು, ಇದನ್ನು ಏನು ಮಾಡಬೇಕು ಎತ್ತ ಮಾಡಬೇಕು ಅಂತೇಳಿ. ಆದರೆ ಒಂದು ಹೇಳ್ತೀನಿ, ಎಲ್ಲಿ ತನಕ ಕಿರಣ್ ಬೇಡಿ ಗೊತ್ತಲ್ಲ, ಅಲ್ಲಿ ತನಕ IPS ಅಂತ ಇರಲಿಲ್ಲ. ಹೆಣ್ಮಕ್ಳು IPS ಆದ ಇತಿಹಾಸನೇ ಇಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡೋದು ಕಿರಣ್ ಬೇಡಿ, ಫಸ್ಟ್ ಟೈಮ್ IPS ಆಗೋದು, ಫಸ್ಟ್ ಟೈಮ್ ಪೊಲೀಸ್ ಆಗೋದು. ಆಕೆ ಪೊಲೀಸ್ ಆದ ನಂತರ ಯಾರು ಗೊತ್ತಾ ಫೈನ್ ಹಾಕಿದ್ದು? ಬೇರೆ ಯಾರಿಗೂ ಅಲ್ಲ ಸರ್, ಇಂದಿರಾ ಗಾಂಧಿಗೆ ಫೈನ್ ಹಾಕ್ತಾರೆ ಕಿರಣ್ ಬೇಡಿ. ಹಾಗಂತ ಇಂದಿರಾ ಗಾಂಧಿ ಕಿರಣ್ ಬೇಡಿಯನ್ನು ಎತ್ತಂಗಡಿ ಮಾಡಿಸಲ್ಲ. ಮರುದಿವಸ ಬೆಳಿಗ್ಗೆ ತಿಂಡಿಗೆ ಕರೀತಾರೆ, ಶಬ್ಬಾಷ್, ವೆರಿ ಗುಡ್ ಅಂತ ಅಂದ್ಬಿಟ್ಟು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅನೇಕ ಹೆಣ್ಮಕ್ಳು ಈತನಿಂದ ಈ ರೀತಿ ತೊಂದರೆಗೊಳಗಾಗಿರ್ಬೋದು. ಅದು ಲಾಭಕ್ಕೋ ನಷ್ಟಕ್ಕೋ ಬೇರೆ ವಿಚಾರ. ಮರ್ಯಾದೆ ಹೋಗುತ್ತೆ, ಮತ್ತೊಂದು ಹೋಗುತ್ತೆ, ಅದು ನಿಮ್ಮ ಇಷ್ಟ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಒಬ್ಬರಾದರೂ ಎದ್ದು ಬನ್ನಿರಿ, ಈ ನನ್ನ ಮಗನಿಗೆ ಕಲಿಸಲೇಬೇಕು ಅಂತೇಳಿ. ಒಬ್ಬ ಸಿಂಹಿಣಿಯಾಗಿ ಒಬ್ಬಳು, ನಾವು ಹೇಳ್ತೀವಲ್ಲ ಹೆಣ್ಮಕ್ಕಳನ್ನು ದೇವಿ ಅವತಾರ ಅಂತೇಳಿ, ದೇವಿ ಅವತಾರ ಅಂತೇಳಿ ಬನ್ನಿರಿ ಒಬ್ಬರು. ನಿಮಗೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ವಾ? ರಿಪಬ್ಲಿಕ್ ಕನ್ನಡಕ್ಕೆ ಬನ್ನಿರಿ. ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀರಿ SIT ಬಳಿಗೆ. ಇಲ್ಲ ಸರ್, ನನಗೆ ಹಿಂಗೆ ಮಾಡಿದ್ದಾನೆ, ನಾನು ಅದನ್ನು ಹೇಳಲೇಬೇಕು, ನನಗೆ ಪೊಲೀಸರ ಮುಂದೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಮೀಡಿಯಾ ಮುಖಾಂತರ ಹೋಗ್ತೀನಿ ಅಂತಂದರೆ ಎಸ್, ನಾವೇ ಕರ್ಕೊಂಡು ಹೋಗ್ತೀವಿ, ಮುಖ್ಯಮಂತ್ರಿಗಳ ಮುಖಾಂತರವಾಗಿ ಕರ್ಕೊಂಡು ಹೋಗ್ತೀವಿ. ಇಂಥವರನ್ನು ಬಿಡಬೇಡಿ ಸರ್. ಇದು ಸಮಾಜದ ಸರ್ವನಾಶಕ್ಕೆ
ಮುನ್ಸೂಚನೆ ಆಗತ್ತೆ. ಯಾರೆಲ್ಲ 400-500 ಹೆಣ್ಮಕ್ಳಿದ್ದೀರಿ, ಒಂದು 2-3 ಹೆಣ್ಮಕ್ಳಾದರೂ ನನಗೆ ಅನ್ಯಾಯ ಮಾಡಿದ್ದಾನೆ ಅಂತೇಳಿ ಆಗಿದ್ದಾರೆ ನಿಮಗೆ, ನೀವು ಆ ವಿಡಿಯೋದಲ್ಲಿದ್ದರೆ ದಯವಿಟ್ಟು ಬನ್ನಿ. ಯಾಕೆಂತಂದರೆ ಒಂದು ನಮ್ಮಲ್ಲಿ ಇದೆಯಲ್ಲ, ಆದಿಶಕ್ತಿ ಎದ್ದೇಳಬೇಕಂತೆ ಏನಾದರೂ ಆಗಬೇಕು ಅಂತಂದರೆ. ನಾವು ಕಲ್ತಿರೋದು ಹಾಗೆ, ನೀವೇ ಆಗಬೇಕು. ಇಂಥವರನ್ನು ಸಂಹಾರ ಮಾಡಬೇಕು ಅಂತಂದರೆ, ಇಂಥ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂತಂದರೆ ಆ ಹೆಣ್ಣುಮಕ್ಕಳೇ ಬರಬೇಕು.